ಓಂ ಶಾಂತಿ. ನಿಮಗೆ ಭಗವಂತನು ಓದಿಸುತ್ತಾರೆ, ನಿಮ್ಮ ಬಳಿ ಜ್ಞಾನ ರತ್ನಗಳಿವೆ, ನೀವು ಈ ಜ್ಞಾನ ರತ್ನಗಳ ವ್ಯಾಪಾರವನ್ನೇ ಮಾಡಬೇಕಾಗಿದೆ. ನೀವಿಲ್ಲಿ ಜ್ಞಾನವನ್ನು ಕಲಿಯುತ್ತೀರಿ, ಭಕ್ತಿಯನ್ನಲ್ಲ. ಯಾರು ಯಾರಲ್ಲಿ ಭಾವನೆಯನ್ನಿಡುವರೋ ಅವರಿಗೆ ಆ ದೇವಿಯ ಸಾಕ್ಷಾತ್ಕಾರವಾಗುತ್ತದೆ. ಈ ಅದ್ಭುತವಾದ ನೋಂದಾವಣೆಯನ್ನು ಭಗವಂತನ ಲೀಲೆ ಎಂದು ತಿಳಿದು ಮನುಷ್ಯರು ಅವರ ಮಹಿಮೆ ಮಾಡುತ್ತಾರೆ. ಮನುಷ್ಯರಿಗೆ ದೇವತೆಗಳಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ ಎಂದು ಆಡುತ್ತಾರೆ. ಶಿವ ಪರಮಾತ್ಮಾಯ ನಮಃ ಎಂದು ಹೇಳಲಾಗುತ್ತದೆ. ಶಿವನಿಗೆ ತಮ್ಮದೇ ಆದ ಶರೀರವಿಲ್ಲ. ಈಗ ನಾವು ಆತ್ಮಗಳಿಗೆ ತಂದೆಯು ಓದಿಸುತ್ತಿದ್ದಾರೆ. ಮತ್ಯಾವುದೆಲ್ಲ ಸತ್ಸಂಗಗಳಿವೆಯೋ ಅಲ್ಲಿ ನಮಗೆ ಭಗವಂತನು ಓದಿಸುತ್ತಾರೆಂದು ಯಾರೂ ತಿಳಿಯುವುದಿಲ್ಲ. ಕೃಷ್ಣನನ್ನೇ ತೂಗುತ್ತಾರೆ, ನೀವು ಶಿವ ತಂದೆಯನ್ನು ತೂಗುತ್ತೀರಾ. ಅವರಂತೂ ಬಾಲಕನಾಗುವುದಿಲ್ಲ, ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಅವರು ಬಿಂದುವಾಗಿದ್ದಾರೆ, ಅವರನ್ನೇನು ತೂಗುತ್ತೀರಿ? ಕೃಷ್ಣನ ಬಾಯಲ್ಲಿ ಇಡೀ ವಿಶ್ವವಿದೆ, ಏಕೆಂದರೆ ವಿಶ್ವದ ಮಾಲೀಕನಾಗುತ್ತಾರೆ. ಕೃಷ್ಣನ ಬಾಯಲ್ಲಿ ಬೆಣ್ಣೆಯನ್ನು ತೋರಿಸುತ್ತಾರೆ. ಹೀಗೆ ಅನೇಕ ಪ್ರಕಾರದ ಸಾಕ್ಷಾತ್ಕಾರಗಳಾಗುತ್ತವೆ. ಒಂದು ಕಡೆ ಮನುಷ್ಯರು ಭಗವಂತನ ಮಹಿಮೆಯನ್ನು ಮಾಡುತ್ತಾರೆ, ಇನ್ನೊಂದು ಕಡೆ ಎಲ್ಲದರಲ್ಲಿ ಭಗವಂತನಿದ್ದಾರೆಂದು ಹೇಳುತ್ತಾರೆ. ಎಷ್ಟೊಂದು ಅಂಧಶ್ರದ್ಧೆಯ ಭಕ್ತಿಯಾಗಿದೆ. ಈ ತಂದೆಯಂತೂ ಜ್ಞಾನ ಸಾಗರನಾಗಿದ್ದಾರೆ. ಇವರಿಗೆ ಸದ್ಗುರುವೆಂದು ಹೇಳಲಾಗುತ್ತದೆ. ಅವರೆಂದು ಭಕ್ತಿಯನ್ನು ಕಲಿಸುವುದಿಲ್ಲ, ಜ್ಞಾನವನ್ನೇ ಕಲಿಸುತ್ತಾರೆ. ನೀವು ಮಕ್ಕಳದ್ದು ಜ್ಞಾನ ರತ್ನಗಳ ವ್ಯವಹಾರವಾಗಿದೆ. ತಂದೆಯು ರತ್ನಗಳ ವ್ಯಾಪಾರಿಯಾಗಿದ್ದಾರೆ. ಯಾರೆಲ್ಲ ದೊಡ್ಡ ದೊಡ್ಡವರಿದ್ದಾರೆಯೋ ಅವರು ಕೊನೆಯಲ್ಲಿ ಬಂದು ತಿಳಿದುಕೊಳ್ಳುತ್ತಾರೆ. ಈ ಸೃಷ್ಟಿ ಚಕ್ರವು ಅನೇಕ ಬಾರಿ ತಿರುಗುತ್ತಾ ಬಂದಿದೆ ಎಂದು ನಿಂತು ಹೋಗುವುದಿಲ್ಲ. ನೀವು ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೀರಿ. ನೀವೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ. ನಾವಾತ್ಮಗಳಿರುವ ಸ್ಥಾನವು ಅತಿ ದೂರಕ್ಕಿಂತ ದೂರವಿದೆ. ಅಲ್ಲಿ ಸೂರ್ಯ ಚಂದ್ರರ ಬೆಳಕು ಇರುವುದಿಲ್ಲ. ಆಟವು ಭಾರತದ ಮೇಲಿದೆ. ಭಾರತದಂಥ ಪಾವನ ಖಂಡವು ಮತ್ಯಾವುದೂ ಇಲ್ಲ. ಇಡೀ ಬೇಹದ್ದಿನ ನಾಟಕವು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ನೀವಾತ್ಮಗಳು ಮೂಲ ವತನದಿಂದ ಬರುವಾಗ ಸೂಕ್ಷ್ಮ ವತನದ ಮೂಲಕ ಬರುವುದಿಲ್ಲ, ನೇರವಾಗಿ ಬರುತ್ತೀರಿ. ಈಗ ಹೋಗುವಾಗ ಸೂಕ್ಷ್ಮ ವತನಕ್ಕೆ ಹೋಗುತ್ತೀರಿ. ತಂದೆಯೇ ಮಕ್ಕಳೊಂದಿಗೆ ಮಾತನಾಡುತ್ತಾರೆ. ಕರ್ಮೇಂದ್ರಿಯಗಳಿಲ್ಲದೆ ಮಾತನಾಡಲು ಸಾಧ್ಯವಿಲ್ಲ. ನಾನು ಈ ಶರೀರದ ಆಧಾರವನ್ನು ತೆಗೆದುಕೊಂಡು ನೀವು ಮಕ್ಕಳಿಗೆ ಓದಿಸುತ್ತೇನೆಂದು ಹೇಳುತ್ತಾರೆ. ಯಾವುದೇ ವಸ್ತು ನಾಮರೂಪವಿಲ್ಲದೆ ಇರಲು ಸಾಧ್ಯವಿಲ್ಲ. ತಂದೆಯು ರಚಯಿತನಾಗಿದ್ದಾರೆ. ನಾವು ಅವರ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಸ್ವರ್ಗದ ಮಾಲೀಕರಾದಿವಲ್ಲವೇ? ಆತ್ಮ ಮತ್ತು ಪರಮಾತ್ಮನ ರೂಪವು ಒಂದೇ ಆಗಿದೆ. ಆತ್ಮವು ಒಂದು ನಕ್ಷತ್ರವಾಗಿದೆ. ಒಂದೊಂದು ಚಿತ್ರದಲ್ಲಿ ಭಗವಾನು ವಾಚ ಎಂದು ಬರೆಯಿರಿ. ಬಹಳ ಯುಕ್ತಿಯಿಂದ ತಿಳಿಸಬೇಕಾಗಿದೆ. ಸೇವೆ ಮಾಡುವಂಥ ಮಕ್ಕಳಿಗೆ ಗುಪ್ತ ನಶೆ ಇರಬೇಕು. ನಶೆಯಿಂದ ತಿಳಿಸಿದಾಗ ಸಫಲತೆಯಾಗುವುದು. ನಿಮ್ಮ ವಿದ್ಯೆಯೂ ಗುಪ್ತವಾಗಿದೆ, ಓದಿಸುವವರೂ ಗುಪ್ತವಾಗಿದ್ದಾರೆ. ನಾನು ಎಷ್ಟು ನೆನಪಿನಲ್ಲಿರುತ್ತೇವೆಂದು ಪರಿಶೀಲನೆ ಮಾಡಿಕೊಳ್ಳಬೇಕು. ನಾನು ಇಂತಹ ಪಾಪ ಮಾಡುವುದರಿಂದ ದುರ್ಗತಿಯನ್ನು ಹೊಂದುತ್ತೇನೋ ತಮ್ಮ ಹೃದಯವು ಹೇಳಬೇಕು. ಈಗಿನ ನಿಮ್ಮ ಪುರುಷಾರ್ಥವು ಭವಿಷ್ಯದ 21 ಜನ್ಮಗಳಿಗಾಗಿ ಆಗಿಬಿಡುವುದು. ಈಗ ಅನುತ್ತೀರ್ಣವಾದರೆ ಕಲ್ಪಾಂತರವು ಅನುತ್ತೀರ್ಣರಾಗುತ್ತಲೇ ಇರುತ್ತೀರಿ. ಸದಾ ಇದೇ ಚಿಂತನೆ ಇರಲಿ. ನಾವು ಚೆನ್ನಾಗಿ ಓದಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ಯಾವುದೇ ಸುಳ್ಳು ಹೇಳಿ ತಮ್ಮ ನಷ್ಟ ಮಾಡಿಕೊಳ್ಳಬಾರದು. ಮನ್ಮನಾಭವದ ಮಹಾಮಂತ್ರದ ಮೂಲಕ ದುಃಖಗಳಿಂದ ದೂರವಿರುವಂತಹ ಸದಾ ಸುಖ ಸ್ವರೂಪ ಭವ.
ಪ್ರತಿ ಸಂಕಲ್ಪದಲ್ಲಿ ದೃಢತೆಯ ವಿಶೇಷತೆಗಳನ್ನು ಕಾರ್ಯರೂಪದಲ್ಲಿ ತನ್ನಿ, ಆಗ ಪ್ರತ್ಯಕ್ಷತೆಯಾಗಿ ಬಿಡುವುದು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ. ನಿಮ್ಮದೇ ಆದ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.